ಎಲ್ರಿಗೂ ನಮಸ್ಕಾರ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದ್ದಾಗೆ ಫೈನಾನ್ಷಿಯಲ್ ಇಯರ್ 2024-25 ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ. ಸೊ ನಾವು ಆಲ್ರೆಡಿ ಒಂದ್ಸಲ ನಿಮ್ಗೆ TDS ಚಲಾನ್ನ ಯಾವ ತರ ಜನರೇಟ್ ಮಾಡಬೇಕು ಅನ್ನೋದನ್ನ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ವಿ. ಇವಾಗ ಫೈನಾನ್ಷಿಯಲ್ ಇಯರ್ 2024-25 ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೊಮ್ಮೆ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರೊಸೆಸ್ ತೋರಿಸ್ತೀವಿ ಯಾವ ತರ TDS ಚಲನ್ನ ಜನರೇಟ್ ಮಾಡಬೇಕು ಅಂತ ಹೇಳಿ. ಸೊ ನೀವೇ ಓನ್ ಆಗಿ ನಿಮ್ ಸಿಸ್ಟಮ್ ಅಲ್ಲಿ TDS ಚಲನ್ನ ಜನರೇಟ್ ಮಾಡಬಹುದು. ಸೊ TDS ಚಲನ್ ಜನರೇಟ್ ಮಾಡಬೇಕಾದಾಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತವೆ, ಅವು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು ಇನ್ಫಾರ್ಮೇಶನ್ ರೆಡಿಲಿ ನಿಮ್ಮ ಹತ್ರ ಅವೈಲೇಬಲ್ ಇರಬೇಕು. ಆ ಇನ್ಫಾರ್ಮೇಶನ್ ಕೂಡ ಏನೇನಿದೆ ಅಂತ ಇಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾವು TDS ಚಲಾನ್ ಜನರೇಟ್ ಮಾಡಕ್ಕೆ ವೆಬ್ಸೈಟ್ ಹೋಗ್ಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್ ಇನ್ ವೆಬ್ಸೈಟ್. ಅದ್ರದ್ದು ಲಿಂಕ್ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದೀನಿ. ವಿಡಿಯೋ ಅಲ್ಲಿನೂ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ನೀವು ಅದನ್ನ ಕಾಪಿ ಪೇಸ್ಟ್ ಮಾಡಿ ಡೈರೆಕ್ಟ್ ಲಿಂಕಿಗೆ ಹೋಗ್ಬಹುದು. ಅದಾದ್ಮೇಲೆ ನಿಮ್ ಸ್ಕೂಲಿನ ಟ್ಯಾನ್ ನಂಬರ್ ಬೇಕು. 10 ಡಿಜಿಟ್ಸ್ ಟ್ಯಾನ್ ನಂಬರ್ ನಿಮ್ ಸ್ಕೂಲಿಂದು ನಿಮ್ಮ ಹತ್ರ ರೆಡಿಲಿ ಅವೈಲೇಬಲ್ ಇರಬೇಕು. ಆಮೇಲೆ ಒಂದು ಮೊಬೈಲ್ ನಂಬರ್ ಇರಬೇಕು ನಿಮ್ಮ ಹತ್ರ. ಆ ಮೊಬೈಲ್ ನಂಬರ್ ನಾನೀಗ ಎಟ್ ಪ್ರೆಸೆಂಟ್ ನನ್ನ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಮೊಬೈಲ್ ನಂಬರ್ ನೀವು ಯೂಸ್ ಮಾಡಬಹುದು, ಅದಕ್ಕೆ ಟೆಂಪ್ರರಿ OTP ಕೂಡ ಹೋಗುತ್ತೆ. ಅದಾದ್ಮೇಲೆ ನಿಮ್ಮ ಹತ್ರ TDS ಇಂದು ಚೆಕ್ ಇರಬೇಕು, ಎಷ್ಟು ಅಮೌಂಟ್ ಇನ್ ನೀವು TDS ಮಾಡಿದೀರಾ ಅಂತ ಹೇಳಿ. ಸೊ ಫಸ್ಟ್ ಇಲ್ಲಿ ಬಹಳಷ್ಟು ವಾರ್ಡನ್ಸ್ ಗಳಿಗೆ ಇನ್ನೂ ವಾರ್ಡನ್ಸ್ ಆಗ್ಲಿ ಪ್ರಿನ್ಸಿಪಲ್ ಗಳಾಗ್ಲಿ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಇದೆ, ನಾವು TDS ಯಾವ ಅಮೌಂಟ್ ಮೇಲೆ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಗೆ ಏನ್ ತಗೊಂಡಿದ್ದೀನಿ ಅಂದ್ರೆ, ನಿಮ್ಗೆ ಯಾವ್ದೋ ಒಂದು D ಗ್ರೂಪ್ ದವರು ಒಂದು ಬಿಲ್ ಕೊಡ್ತಾರೆ. ಆ ಬಿಲ್ ಅಲ್ಲಿ ಟ್ಯಾಕ್ಸೇಬಲ್ ವ್ಯಾಲ್ಯೂ ಅಂದ್ರೆ GST ಬಿಟ್ ಮೇಲಿರೋ ಅಮೌಂಟ್ ಏನಿದೆ 1,90,800 ಇದೆ. ಅದರಲ್ಲಿ ಅವ್ರು CGST 9% ಮತ್ತೆ SGST 9% ಹಾಕಿ ಟೋಟಲ್ ಬಿಲ್ ಅಮೌಂಟ್ ನಿಮ್ಗೆ 2,25,144 ಕೊಟ್ಟಿದ್ದಾರೆ. ಅಂದ್ರೆ ನೀವು ಇಲ್ಲಿ ಏನ್ ಮೇಲೆ ಇದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಇದೆಯಲ್ಲ, ಇದ್ರದ್ದು 2% ನೀವು ಮಾಡಬೇಕು. ಸೊ ಇಲ್ಲಿ 1,90,800 ಇಂದು ಕ್ಯಾಲ್ಕುಲೇಟರ್ ಅಲ್ಲಿ ನೀವು 2% ಮಾಡಿದಾಗ ನಿಮ್ಗೆ ಅಮೌಂಟ್ ಬರುತ್ತೆ 3,816. ಇಷ್ಟು ಅಮೌಂಟ್ ನೀವು ಏನಿದೆ ಅಂದ್ರೆ TDS ಮಾಡಬೇಕು. ಸೊ ಟೋಟಲ್ 2,25,144 ಇಂದ ಬಿಲ್ ಅಲ್ಲಿ 3,816 ರುಪೀಸ್ ಮುರಿದು ನೀವು 2,21,328 ಪಾರ್ಟಿಗೆ ಪೇಮೆಂಟ್ ಕೊಡಬೇಕು. ಇದ್ರದ್ದೊಂದು ಸಪರೇಟ್ ಚೆಕ್ ಬರೀಬೇಕು. ಇದನ್ನ ನಾವು TDS ಕಟ್ಟಕ್ಕೆ ಯೂಸ್ ಮಾಡ್ತೀವಿ. ಈ 2,25,144 ಮೇಲೆ ನೀವು 2% ಮಾಡಿದ್ರೆ ಅದು ತಪ್ಪು. ನೀವು ಆಕ್ಚುಲಿ ಮಾಡ್ಬೇಕಾಗಿರೋದು 2% ಇದ್ರ ಮೇಲೆ ಟ್ಯಾಕ್ಸೇಬಲ್ ವ್ಯಾಲ್ಯೂ ಏನಿರುತ್ತಲ್ಲ 1,90,800 ಇಂದು ಅದ್ರ ಮೇಲೆ 2% ಮಾಡಬೇಕು. ಸೊ ನೆಕ್ಸ್ಟ್ ಇದಾದ್ಮೇಲೆ ಏನಿರುತ್ತೆ ಅಂದ್ರೆ, ನೀವು TDS ಚಲಾನ್ ಜನರೇಟ್ ಮಾಡುವಾಗ ಕೆಲವೊಂದು ಇನ್ಫಾರ್ಮೇಶನ್ ನಿಮಗೆ ಬೇಕಾಗುತ್ತೆ. ಎಟ್ ಪ್ರೆಸೆಂಟ್ ಇವಾಗ ಫೈನಾನ್ಷಿಯಲ್ ಇಯರ್ ಏನಿದೆ 2024-25 ಇದೆ. ಇದು ಸ್ಟಾರ್ಟ್ ಆಗೋದು 1/4/2024 ಇಂದ ಮತ್ತೆ ಎಂಡ್ ಆಗೋದು 31st March 2025 ಗೆ. ಅದೇ ರೀತಿ ಈ ಫೈನಾನ್ಷಿಯಲ್ ಇಯರ್ ಗೆ ಅಸೆಸ್ಮೆಂಟ್ ಇಯರ್ ಯಾವ್ದು ಇರುತ್ತೆ ಅಂದ್ರೆ 2025-26. ಇದು ಸ್ಟಾರ್ಟ್ ಆಗೋದು 1/4/2025 ಇಂದ ಮತ್ತೆ ಎಂಡ್ ಆಗೋದು 31st 3/2026 ಗೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾವಾಗ್ಲೂ ನಿಮ್ಗೆ ಈ ಫೈನಾನ್ಷಿಯಲ್ ಇಯರ್ ಮತ್ತೆ ಅಸೆಸ್ಮೆಂಟ್ ಇಯರ್ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಆಮೇಲೆ ಒಂದ್ ವೇಳೆ ನಿಮ್ದು ಡಿ ಗ್ರೂಪ್ ಇನ್ ಸ್ಯಾಲರಿ ಇದ್ರೆ ನೀವು ಸೆಕ್ಷನ್ ಸೆಲೆಕ್ಟ್ ಮಾಡ್ಬೇಕಾಗಿರೋದು 194C ಮತ್ತೆ TDS ಮಾಡ್ಬೇಕಾಗಿರೋದು 2% ಪ್ರಕಾರ. ಅದೇ ರೀತಿ ನೀವು ರೆಂಟ್ ಇಂದ ಪೇಮೆಂಟ್ ಮಾಡ್ತಾ ಇದ್ರೆ ಸೆಕ್ಷನ್ ಸೆಲೆಕ್ಟ್ ಮಾಡ್ಬೇಕಾಗಿರೋದು 194I. ಅದೇ ರೀತಿ ಟ್ಯಾಕ್ಸ್ ರೇಟ್ ನೀವು ಚೂಸ್ ಮಾಡ್ಬೇಕಾಗಿರೋದು 10%. ಮತ್ತೆ ನೀವು ಚಲಾನ್ ಜನರೇಟ್ ಮಾಡುವಾಗ ಒಂದು ಇನ್ಫಾರ್ಮೇಶನ್ ಕೇಳುತ್ತೆ, ಅದನ್ನ ನೀವು 0021 ಅದರ್ ದೆನ್ ಕಂಪನಿ ಸೆಲೆಕ್ಟ್ ಮಾಡಬೇಕು. ಸೊ ಈ ವಿಡಿಯೋನು ನೋಡಾದ್ಮೇಲೆನು ನಿಮ್ಗೆ ಯಾವಾಗಾದ್ರೂ ಏನೇ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದ್ರೆ ನೀವು ಕೆಳಗೆ ಕೊಟ್ಟಿರೋ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡಬಹುದು. ಸೊ ಇವಾಗ ನಾನು ಏನಿದೆ ಅಂತಂದ್ರೆ ಡೈರೆಕ್ಟ್ ನಿಮ್ಗೆ ವೆಬ್ ಬ್ರೌಸರಿಗೆ ಕರ್ಕೊಂಡು ಹೋಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ಕೊಡ್ತೀನಿ ಯಾವ ತರ ಚಲಾನ್ ನ ಜನರೇಟ್ ಮಾಡ್ಬೇಕಂತ ಹೇಳಿ. ಸೊ ಫಸ್ಟ್ ನೀವು ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿದ್ರೆ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಯೂಸ್ ಮಾಡ್ತಿದ್ರೆ ಅಥವಾ ಫೈರ್ಫಾಕ್ಸ್ ಯೂಸ್ ಮಾಡ್ತಿದ್ರೆ ಅಲ್ಲಿ ನಾನು ಕೊಟ್ಟಿರೋ ವೆಬ್ಸೈಟ್ ನ ಕಾಪಿ ಮಾಡಿ, ವೆಬ್ಸೈಟ್ ಲಿಂಕ್ ನ ಕಾಪಿ ಮಾಡಿ ಪೇಸ್ಟ್ ಮಾಡ್ರಿ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದ್ರೆ ಈ ತರ ಕಾಣಿಸುತ್ತೆ. ಇದು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ಇದೆ ಇ ಪೇ ಟ್ಯಾಕ್ಸ್ ಅಂತ ಹೇಳಿ. ಸೊ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇ ಪೇ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಟ್ಯಾನ್ ನಂಬರ್ ಕೇಳುತ್ತೆ. ಪ್ಯಾನ್ ನಂಬರ್ ಅಥವಾ ಟ್ಯಾನ್ ನಂಬರ್ ಕೇಳುತ್ತೆ. ನೀವು ಯಾವಾಗ್ಲೂ ಪ್ಯಾನ್ ನಂಬರ್ ಹಾಕೋಂಗಿಲ್ಲ,
ನೀವು TDS ಇಂದು ಪೇಮೆಂಟ್ ಮಾಡ್ತಿರುವಾಗ ಟ್ಯಾನ್ ನಂಬರ್ ನೀವು ಇಲ್ಲಿ ಹಾಕಬೇಕು. ಸೊ 10 ಡಿಜಿಟ್ಸ್ ಇಂದು ನಿಮ್ದು ಟ್ಯಾನ್ ನಂಬರ್ ಏನಿದೆ ಅಲ್ಲ ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಆದ್ರೂ ಮಾಡ್ರಿ ಅಥವಾ ಮ್ಯಾನ್ಯುಯಲಿ ನೋಡಿ ಫಿಲ್ ಅಪ್ ಮಾಡ್ರಿ. BLRS 4987 58. ಸೊ ಟ್ಯಾನ್ ನಂಬರ್ ಒಂದ್ಸತೆ ಹಾಕಿ ಅದನ್ನ ಕನ್ಫರ್ಮ್ ಮಾಡ್ರಿ. ಅದಾದ್ಮೇಲೆ ಮೊಬೈಲ್ ನಂಬರ್ ಹಾಕ್ರಿ. ನಿಮ್ಮ ಹತ್ರ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರ್ನ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಆ OTP ನ ಇಲ್ಲಿ ನೀವು ಹಾಕ್ರಿ. ಸೊ OTP ಹಾಕಿದ ತಕ್ಷಣ ನಿಮ್ಗೆ ನಿಮ್ ಟ್ಯಾನ್ ನಂಬರು ಮತ್ತೆ ಆ ಟ್ಯಾನ್ ನಂಬರ್ ಅಲ್ಲಿ ಕೊಟ್ಟಿರುವಂತ ಹೆಸರು ಡಿಸ್ಪ್ಲೇ ಆಗುತ್ತೆ. ಈ ಹೆಸರು ಪೂರ ಆಗಿ ನಿಮ್ಗೆ ತೋರ್ಸಲ್ಲ. ಮಾಸ್ಕ್ಡ್ ನೇಮ್ ಅಂತ ಹೇಳಿ ಹೇಳ್ತೀವಲ್ಲ ಅದು ತೋರಿಸುತ್ತೆ. ಸೊ ನಿಮ್ ಸ್ಕೂಲಿಂದ ನೀವು ಹೆಸರನ್ನ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಐಟಮ್ ಇಲ್ಲಿ ನಿಮ್ಗೆ ಕೇಳ್ತಿರೋದು ಅಸೆಸ್ಮೆಂಟ್ ಇಯರ್. ಈ ಅಸೆಸ್ಮೆಂಟ್ ಇಯರ್ ಅಲ್ಲಿ ನೀವು ಚೂಸ್ ಮಾಡಬೇಕಾಗಿರೋದು ಎಟ್ ಪ್ರೆಸೆಂಟ್ 2025-26. ಸೊ ಅದಕ್ಕೋಸ್ಕರ ನಿಮ್ಗೆ ಫಸ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಸೆಸ್ಮೆಂಟ್ ಇಯರ್ ಯಾವ್ದು ತಗೊಳ್ಬೇಕು 2025-26. ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಇಲ್ಲಿ ಪೇ TDS TCS ಅಂತ ಹೇಳಿದಲ್ಲ, ಇಲ್ಲಿ ಒಂದು ಪ್ರೊಸೀಡ್ ಅಂತ ಹೇಳಿ ಬಟನ್ ಇದೆ. ಈ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಸೆಕ್ಷನ್ಸ್ ಇದಾವೆ. ನಿಮಗ್ ಸೆಕ್ಷನ್ ಅಪ್ಲಿಕೇಬಲ್ ಆಗೋದು ನಾನು ಹೇಳಿದೆ ಡಿ ಗ್ರೂಪ್ ಸ್ಯಾಲರಿ ಇದ್ರೆ 194C ತಗೋಬೇಕು, ಇಲ್ಲ 194I ತಗೋಬೇಕು ಒಂದ್ ವೇಳೆ ರೆಂಟ್ ಇಂದಿದ್ರೆ. ಇಲ್ಲಿ ನೀವು ಡಿ ಗ್ರೂಪ್ ಇನ್ ಸ್ಯಾಲರಿ ಪೇಮೆಂಟ್ ಮಾಡ್ತಿರುವಾಗ ಕಾಂಟ್ರಾಕ್ಟ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಪೇಮೆಂಟ್ ಫಾರ್ ಆಫ್ ಕಾಂಟ್ರಾಕ್ಟರ್ಸ್ ಅಂಡ್ ಸಬ್ ಕಾಂಟ್ರಾಕ್ಟರ್ಸ್ ಅಂತ ಹೇಳಿ ಬಂದು ಸೆಕ್ಷನ್ 194C ತೋರಿಸುತ್ತೆ. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ದು ರೆಂಟ್ ಇಂದ ಪೇಮೆಂಟ್ ಮಾಡೋದಿದ್ದಾಗ ರೆಂಟ್ ಅಂತ ಹೇಳಿ ಟೈಪ್ ಮಾಡ್ರಿ, ಸೆಕ್ಷನ್ 194I ತೋರಿಸುತ್ತೆ, ಇದನ್ನ ಟಿಕ್ ಮಾಡ್ರಿ. ಸೊ ಇವಾಗ ಎಟ್ ಪ್ರೆಸೆಂಟ್ ನಾವು ಈ ಕೇಸಲ್ಲಿ ಪೇಮೆಂಟ್ ಮಾಡ್ತಿರೋದು ಕಾಂಟ್ರಾಕ್ಟರ್ದು ಡಿ ಗ್ರೂಪ್ ಸ್ಯಾಲರಿದವ್ರದ್ದು. ಅದಕ್ಕೆ ಪೇಮೆಂಟ್ ಆಫ್ ಕಾಂಟ್ರಾಕ್ಟರ್ಸ್ ಅಂತ ಹೇಳಿ ತಗೊಂಡು 194C ತಗೊಂಡು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಅಸೆಸ್ಮೆಂಟ್ ಇಯರ್ ಕ್ಲಿಯರ್ ಆಯ್ತು, ಆಮೇಲೆ ಸೆಕ್ಷನ್ ಕೂಡ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಕೇಳ್ತಾ ಇದೆ ಟ್ಯಾಕ್ಸ್ ಅಪ್ಲಿಕೇಬಲ್ ಮೇಜರ್ ಹೆಡ್ ಅದರ್ ದೆನ್ ಕಂಪನಿ ಡಿಡಕ್ಟ್. ಇದ್ರಲ್ಲಿ ನಾನು ಏನ್ ಹೇಳಿದೀನಿ 0021 ಅದರ್ ದೆನ್ ಕಂಪನಿ ಅಂತಾನೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಅದರ್ ದೆನ್ ಕಂಪನಿ 0021 ಇದೆ ಅಲ್ಲ, ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬೇರೆ ಕೆಳಗಿರೋ ಯಾವುದೇ ಇನ್ಫಾರ್ಮೇಶನ್ ನೀವು ಫಿಲ್ ಮಾಡೋಂಗಿಲ್ಲ. ಎ ಅಲ್ಲಿ ಟ್ಯಾಕ್ಸ್ ಅಮೌಂಟ್ ಏನಿದೆ ಅಲ್ಲ, ಈ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ನಿಮ್ದು ಏನ್ TDS ಅಮೌಂಟ್ ಇರುತ್ತಲ್ಲ 3816 ನಮ್ ಕೇಸಲ್ಲಿ ಆ TDS ಅಮೌಂಟ್ ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು. ಸೊ ಅದರ್ ದೆನ್ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡೆ, ಅದಾದ್ಮೇಲೆ ಟ್ಯಾಕ್ಸ್ ನ ಅಮೌಂಟ್ ಫಿಲ್ ಮಾಡಿದೆ, ಅದು ರುಪೀಸ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇವಾಗ ನಿಮ್ಗೆ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಪೇ ಎಟ್ ಬ್ಯಾಂಕು, ನೆಫ್ಟ್, RTGS, UPI ಇಷ್ಟೊಂದೆಲ್ಲ ಆಪ್ಷನ್ಸ್ ತೋರಿಸ್ತಾ ಇದೆ. ಬಟ್ ನೀವು ರೆಗ್ಯುಲರ್ಲಿ ಪೇಮೆಂಟ್ ಮಾಡೋದು ಚೆಕ್ ಮುಖಾಂತರ, ಅದಕ್ಕೋಸ್ಕರ ಇಲ್ಲಿ ಪೇ ಎಟ್ ಬ್ಯಾಂಕ್ ಕೌಂಟರ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಈ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, RTGS, ನೆಫ್ಟ್ ಆಪ್ಷನ್ ಇದ್ರೂ ಕೂಡ ನೀವು ಇಲ್ಲಿ ಪೇ ಎಟ್ ಬ್ಯಾಂಕ್ ಕೌಂಟರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಚೆಕ್ ಮುಖಾಂತರ TDS ನ ಪೇಮೆಂಟ್ ಮಾಡ್ತೀರಾ. ಆಮೇಲೆ ಚೆಕ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. ಮೆಜಾರಿಟಿ ಆಫ್ ಕೇಸಸ್ ಅಲ್ಲಿ ನಿಮ್ದೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ ಇರುತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ನಾ ಏನ್ ಮಾಡಿದೆ ಪೇ ಎಟ್ ದಿ ಬ್ಯಾಂಕ್ ಕೌಂಟರ್ ಅಂತ ಹೇಳಿ ತಗೊಂಡೆ, ಅದಾದ್ಮೇಲೆ ಚೆಕ್ ತಗೊಂಡಾದ್ಮೇಲೆ ನಿಮ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ ತಕ್ಷಣ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಒಂದ್ಸಲ ತೋರಿಸುತ್ತದು. ನೀವು ಕ್ರಾಸ್ ಚೆಕ್ ಮಾಡಿ ಲಾಸ್ಟಿಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಅಸೆಸ್ಮೆಂಟ್ ಇಯರ್ ಕರೆಕ್ಟ್ ಇದೆ, ನಾವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದ್ರ ತಕ್ಕಂಗೆ ಫೈನಾನ್ಷಿಯಲ್ ಇಯರ್ ಕೂಡ ನಮಗ್ ತೋರಿಸ್ತಾ ಇದೆ. ಬ್ಯಾಂಕ್ ಕೌಂಟರ್ ಅಲ್ಲಿ ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದೀವಿ, ಮತ್ತೆ ಸೆಕ್ಷನ್ 194C ಇದೆ. ಆಮೇಲೆ ಅಮೌಂಟ್ ಕೂಡ ನಮ್ದು 3816 ಇತ್ತು, ಅದೇ ಅಮೌಂಟ್ ಇದೆ. ಲಾಸ್ಟಿಗೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ ಡೌನ್ಲೋಡ್ ಚಲಾನ್ ಫಾರ್ಮ್ ಅಂತ ಹೇಳಿ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಡೌನ್ಲೋಡ್ ಅಲ್ಲಿ ಇದನ್ನ ಓಪನ್ ಮಾಡ್ರಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ಮತ್ತೊಂದ್ಸಲ ನೀವು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೋಬಹುದು. ನಿಮ್ ಸ್ಕೂಲ್ ನೇಮು, ಅಸೆಸ್ಮೆಂಟ್ ಇಯರ್, ಫೈನಾನ್ಷಿಯಲ್ ಇಯರ್, ಟ್ಯಾನ್ ನಂಬರ್, ಸೆಕ್ಷನ್ ಎಲ್ಲಾನು ಕನ್ಫರ್ಮ್ ಮಾಡಾದ್ಮೇಲೆ
ಈ ಚಲಾನ್ ನೀವು 15th ಏಪ್ರಿಲ್ ಇವತ್ತು ಜನರೇಟ್ ಮಾಡಿರೋದು 15 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಸೊ 30th ಏಪ್ರಿಲ್ ವರೆಗೂ ಇದೇ ಚಲಾನ್ನ ನೀವು ಯೂಸ್ ಮಾಡಬಹುದು. ಒಂದ್ ವೇಳೆ 30th ಏಪ್ರಿಲ್ ವರೆಗೂ ನೀವು ಬ್ಯಾಂಕಿಗೆ ಹೋಗಿ ಕಟ್ಟಿಲ್ಲ ಅಂತಂದ್ರೆ ಮತ್ತೆ ಹೊಸ ಚಲಾನ್ನ ನೀವು ಜನರೇಟ್ ಮಾಡಬೇಕಾಗುತ್ತೆ. ಚಲಾನ್ ಜನರೇಟ್ ಮಾಡಕ್ ಯಾವುದೇ ರೀತಿ ನಿಮ್ಗೆ ಇಲ್ಲಿ ಲಿಮಿಟ್ ಇರೋದಿಲ್ಲ. ಒಂದ್ ಬಿಟ್ಟು 10 ಸಲ ನೀವು ಬೇರೆ ಬೇರೆ ಚಲಾನ್ಸ್ ನ ಕೂಡ ಜನರೇಟ್ ಮಾಡಬಹುದು. ನೆಕ್ಸ್ಟ್ ಈ ಚಲಾನ್ ನಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನ ನಿಮಗೆ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಒಂದೇನಾಗುತ್ತೆ ಇಲ್ಲಿ ಬ್ರಾಂಚ್ ನೇಮ್ ನೀವು ಫಿಲ್ಅಪ್ ಮಾಡ್ರಿ ಮ್ಯಾನ್ಯುಯಲಿ ಕೈಲಿಂದಾನೆ ಇದನ್ನ ಬರಿಬೇಕು. ಅದೇ ರೀತಿ ಚೆಕ್ ನಂಬರ್ ಕೂಡ ಮ್ಯಾನ್ಯುಯಲಿ ಕೈಲಿಂದಾನೆ ನೀವು ಬರಿಬೇಕು. ಅದೇ ರೀತಿ ಯಾರು ಪೇಮೆಂಟ್ ಮಾಡ್ತಿರ್ತಾರೆ ಯೂಶಲಿ ಪ್ರಿನ್ಸಿಪಾಲ್ ಹೆಸರನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ರಿ. ಮತ್ತೆ ಡೇಟ್ ಕೂಡ ಯಾವ ಡೇಟಿಗೆ ನೀವು ಚೆಕ್ ಬರ್ದಿರ್ತೀರಲ್ಲ ಆ ಚೆಕ್ ಡೇಟ್ ಇಲ್ಲಿ ಮೆನ್ಷನ್ ಮಾಡಿ. ಯಾರು ಇದನ್ನ ಬ್ಯಾಂಕ್ ಅಲ್ಲಿ ಕಟ್ತಾ ಇದ್ದೀರಾ ಅಥವಾ ಪ್ರಿನ್ಸಿಪಲ್ ಯಾರಾದ್ರೂ ಒಬ್ರು ಇದನ್ನ ಸೈನ್ ಕೂಡ ಮಾಡಬಹುದು. ಸೇಮ್ ಇನ್ಫಾರ್ಮೇಶನ್ ಕೆಳಗಡೆ ಇಲ್ಲಿನೂ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಇದನ್ನ ಫಿಲ್ಅಪ್ ಮಾಡಿ ಇದಕ್ಕೆ ಚೆಕ್ ಅಟ್ಯಾಚ್ ಮಾಡಿ ನೀವು ಬ್ಯಾಂಕಿಗೆ ಕೊಟ್ರೆ ಅಲ್ಲಿ ಏನ್ ಮಾಡ್ತಾರೆ ಬ್ಯಾಂಕ್ ದವರು ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಡಿಡಕ್ಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ದವರಿಗೆ ಪೇಮೆಂಟ್ ಮಾಡ್ತಾರೆ. ಸೊ ಇದು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಒಂದು TDS ಚಲಾನ್ ಜನರೇಟ್ ಮಾಡೋ ಪ್ರೊಸೆಸ್. ನಾನು ಅನ್ಕೊಂತೀನಿ ಈ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದಕ್ಕೂ ಮಿಕ್ಕಿ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಕೆಳಗಡೆ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು. ಥ್ಯಾಂಕ್ ಯು.